ಗುರೂಜಿ ಪ್ರಣಾಮಗಳು. ಗುರೂಜಿ, ಈ ಮನಸ್ಸನ್ನ ಹತೋಟಿಯಲ್ಲಿ ಹೇಗೆ ಇಡಬಹುದು ಅಂತ ಒಂದು ಸಣ್ಣ ಪ್ರಶ್ನೆ ತಿಳಿಯಬೇಕಿತ್ತು. ಇದಕ್ಕಾಗಿ ಯಾವುದಾದ್ರೂ ಸರಳ ದಾರಿ ಇದ್ರೆ ಅಂದ್ರೆ ಸಮಾಜದಲ್ಲಿರೋ ನಮ್ಮಂತಹ ಲೌಕಿಕ ಜನರಿಗಾಗಿ ಯಾವುದಾದ್ರೂ ಸರಳ ದಾರಿ ಇದ್ರೆ ಹೇಳಿ. ಯಾವುದರಿಂದ ಕೆಲವು ವಿಷಯಗಳನ್ನ ಈ ರೀತಿಯಾಗಿ ಕಂಟ್ರೋಲ್ ಮಾಡಿ ಅಥವಾ ಹತೋಟಿಯಲ್ಲಿಟ್ಟುಕೊಂಡು ಅಂತಿಮವಾಗಿ ಭಗವಂತ ತೋರಿಸಿದ ಹಾದಿಲಿ ನಡೆಯೋಕೆ ಸಾಧ್ಯವಾಗಲಿ. ಧನ್ಯವಾದಗಳು. ಪ್ರಣಾಮಗಳು. ಮನಸ್ಸನ್ನ ಹತೋಟಿಯಲ್ಲಿಡೋದು ಹೇಗ? ಯಾರ ಹತೋಟಿಯಲ್ಲಿ? ಮನಸ್ಸನ್ನ ಹತೋಟಿಯಲ್ಲಿಡಲು ಬಯಸುವವನು ಯಾರು? ಯಾರು ಈ ಧುರಂಧರ? ಯಾರು? ಮನಸ್ಸನ್ನ ಹತೋಟಿಯಲ್ಲಿಡೋ ಈ ನಾನು ಯಾರು? ಸೂಕ್ಷ್ಮವಾಗಿ ಗಮನಿಸಿ. ಯಾವುದನ್ನ ನೀವು ಹತೋಟಿಯಲ್ಲಿಡಲು ಹೊರಟಿದ್ದೀರೋ ಅದು ನಿಮ್ಮ ನೆರಳು ಅಷ್ಟೇ. ನೀವು ಹೇಗಿದ್ದೀರೋ ಅದು ಹಾಗೆ ಇರುತ್ತೆ. ಅದನ್ನ ಹತೋಟಿ ಮಾಡೋಕೆ ಹೇಗೆ ಸಾಧ್ಯ? ಆದ್ರೆ ಮಜಾ ನೋಡಿ. ಈ ಪ್ರಶ್ನೆ ಕೇಳೋದು ನಾವು ಮಾತ್ರವಲ್ಲ, ಮಾರುಕಟ್ಟೆಯಲ್ಲಿ ಇದಕ್ಕೆ ನೂರಾರು ಉತ್ತರಗಳು ಮಾರಾಟವಾಗ್ತಿವೆ. ಇದನ್ನ ನಂಬೋರು ತುಂಬಾ ಜನ ಇದ್ದಾರೆ. ಹೀಗೆ ಹತೋಟಿ ಮಾಡಿ, ಹಾಗೆ ಮಾಡಿ ಅಂತ. ಆದ್ರೆ ಇದು ಕನ್ನಡಿಯಲ್ಲಿರೋ ನಿಮ್ಮ ಬಿಂಬವನ್ನ ಹೇಗೆ ಬದಲಿಸೋದು ಅಂತ ಕೇಳಿದ ಹಾಗೆ ಅಷ್ಟೇ. ನಿಮ್ಮ ಮುಖವನ್ನ ಬದಲಿಸಿ, ಆಗ ಕನ್ನಡಿಯಲ್ಲಿ ಕಾಣೋ ಬಿಂಬ ತಾನಾಗಿಯೇ ಬದಲಾಗುತ್ತೆ. ಮನಸ್ಸು ಅಂದ್ರೆ ಈ ಅಹಂನ ವಾತಾವರಣ. ಈ ಅಹಂನ ಸುತ್ತ ನಡೀತಿರೋ ಚಟುವಟಿಕೆಯೇ ಮನಸ್ಸು. ನಾನು ಹೇಗಿರುತ್ತೋ ಅದರ ಸುತ್ತ ಇರೋ ಚಟುವಟಿಕೆಯೂ ಹಾಗೆ ಇರುತ್ತೆ. ಮನಸ್ಸು ನಿರ್ಧಾರ ಆಗೋದೇ ನೀವು ನಿಮ್ಮನ್ನ ಏನೂಂತ ಅಂದುಕೊಂಡಿದ್ದೀರಿ, ನಿಮ್ಮನ್ನ ನೀವು ಹೇಗೆ ಮಾಡಿಕೊಂಡಿದ್ದೀರಿ ಮತ್ತು ಯಾವುದಕ್ಕೆ ಅಂಟಿಕೊಂಡಿದ್ದೀರಿ ಅನ್ನೋದರ ಮೇಲೆ. ನಿಮ್ಮನ್ನೇ ನೀವು ತಪ್ಪಾಗಿ ಅರ್ಥೈಸಿಕೊಂಡರೆ ಇನ್ನು ಮನಸ್ಸು ಸರಿಯಾಗೋದು ಹೇಗೆ? ನೀವೇ ಹೋಗಿ ಕೆಸರಿನಲ್ಲಿ ನಿಂತುಕೊಂಡ್ರೆ ಸುತ್ತಮುತ್ತ ಸುಗಂಧದ ವಾತಾವರಣ ಇರಲು ಹೇಗೆ ಸಾಧ್ಯ? ಯಾರಾದರೂ ಕೆಸರಿನ ಮಧ್ಯೆ ನಿಂತು ಈ ದುರ್ವಾಸನೆಯನ್ನು ಹೇಗೆ ಬದಲಿಸಲಿ, ಹೇಗೆ ಇದನ್ನ ಹತೋಟಿಗೆ ತರಲಿ ಅಂತ ಕೇಳಿದರೆ, ನಾನ್ ಹೇಳ್ತೀನಿ ದುರ್ವಾಸನೆ ಬಿಡಿ, ಮೊದಲು ಅಲ್ಲಿಂದ ದೂರ ಆಗಿ. ನೀವು ನಿಂತಿರೋ ಜಾಗದಲ್ಲಿ ದುರ್ವಾಸನೆ ಇರೋದು ಅನಿವಾರ್ಯ. ಆದ್ರೆ ನಿಮ್ಮ ಹಠ ಬಹಳ ಪಕ್ಕ. ನೀವು ಹೇಳ್ತೀರಿ ನಾವು ಇಲ್ಲೇ ಇರ್ತೀವಿ, ಆದ್ರೆ ನಾತ ಮಾತ್ರ ಬರಬಾರದು. ಇದು ಸಾಧ್ಯವಿಲ್ಲ. ನಿಮ್ಮನ್ನ ನೀವು ಏನು ಮಾಡ್ಕೊಂಡಿದ್ದೀರೋ ಆ ಕರ್ಮದ ಫಲವೇ ಈ ಮನಸ್ಸಿನ ಉಪದ್ರವ. ನೀವು ಬದಲಾದರೆ ಮನಸ್ಸು ಬದಲಾಗುತ್ತೆ. ಮನಸ್ಸು ಅಂದ್ರೆ ಏನು? ಮನಸ್ಸು ಅಂದ್ರೆ ನಿಮ್ಮ ಅರಿವು, ಒಳಗಿನಿಂದ ಏಳುವ ಭಾವನೆಗಳು, ಆಲೋಚನೆಗಳು, ಪ್ರತಿಕ್ರಿಯೆಗಳು. ಇವೆಲ್ಲವನ್ನೂ ನೀವು ಮನಸ್ಸು ಅಂತ ಕರಿತೀರಿ. ಆದರೆ ಈ ಆಲೋಚನೆಗಳು, ಭಾವನೆಗಳು, ಪ್ರತಿಕ್ರಿಯೆಗಳು ಯಾರಿಗೆ ಬರ್ತಿವೆ ಅಂತ ನೀವು ನೋಡ್ತಾನೇ ಇಲ್ಲ. ಇವೆಲ್ಲ ಬರ್ತಿರೋದು ನಿಮಗೆ. ಇವುಗಳ ಮಧ್ಯದಲ್ಲಿ ಇರೋದೇ ನೀವು. ನೋಡಿ, ನಾನು ದುರ್ಬಲ, ನನಗೆ ಯಾರದೋ ಆಸರೆ ಮತ್ತೆ ರಕ್ಷಣೆ ಬೇಕು ಅಂತ ನಿಮ್ಮ ನೀವೇ ಅನ್ಕೊಂಡ್ರೆ ಆಗ ಮನಸ್ಸಿನ ವಾತಾವರಣ ಯಾವಾಗಲೂ ಭಯದಿಂದಲೇ ಇರುತ್ತೆ, ಸದಾ ಹೆದರಿಕೆಯಲ್ಲೇ ಇರುತ್ತೆ. ಈಗ ನೀವೇ ಹೇಳಿ, ನಾನು ಭಯವನ್ನ ಹತೋಟಿಗೆ ತರಬೇಕು ಅಂತ ನೀವೀಗ ಕೇಳ್ತಿದ್ದೀರಿ. ಮನಸ್ಸನ್ನ ಹತೋಟಿಗೆ ತರೋದು ಹೇಗೆ ಅಂತ ಕೇಳಿದ್ರಲ್ಲ. ಈಗ ಮನಸ್ಸಲ್ಲಿ ಭಯ ಓಡ್ತಿದೆ, ಆದ್ರೆ ನೀವು ಅದನ್ನ ಹತೋಟಿಗೆ ತರಬೇಕು ಅಂತಿದ್ದೀರಿ. ಆ ಭಯವನ್ನಂತೂ ನಾನು ಹತೋಟಿಗೆ ತರಬೇಕು. ಆದ್ರೆ ನನ್ನ ಅಸಲಿ ಗುರುತೆ ನಾನು ದುರ್ಬಲ ಅನ್ನೋದು. ನೀವೇ ದುರ್ಬಲರಾದ್ರೆ ಇನ್ನು ಭಯವನ್ನ ಹತೋಟಿಗೆ ತರೋದಾದ್ರೂ ಹೇಗೆ? ಜೀವನದಲ್ಲಿ ನಿಮ್ಮನ್ನ ನೀವು ಏನೆಲ್ಲ ಮಾಡಿಕೊಂಡು ಓಡಾಡ್ತಿದ್ದೀರೋ ಮೊದಲು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ.
ನಿಮ್ಮನ್ನ ನೀವು ಏನು ಅಂತ ಅನ್ಕೊಂಡಿದ್ದೀರಿ? ನಿಮ್ಮನ್ನ ನೀವು ಹೇಗೆ ಮಾಡ್ಕೊಂಡಿದ್ದೀರೋ ಅದೇ ನಿಮ್ಮೆಲ್ಲ ತೊಂದರೆಗಳಿಗೆ ಅಸಲಿ ಕಾರಣ. ಅಧ್ಯಾತ್ಮ ನಿಮಗಿರೋದೇ ಇದನ್ನ ತಿಳಿಸೋಕೆ. 1. ನಿಮ್ಮನ್ನ ನೀವು ಪೂರ್ಣ ಮಾಡ್ಕೊಳ್ಳಿ. ಇಲ್ಲ, ನಿಮ್ಮನ್ನ ನೀವು ಪೂರ್ತಿ ಅಳಿಸಿ ಹಾಕಿ. ಇವೆರಡೂ ಸ್ಥಿತಿಗಳಲ್ಲಿ ನಿಮಗೆ ಈ ಗುರುತುಗಳಿಂದ ಮುಕ್ತಿ ಸಿಗುತ್ತೆ. ಇವೆರಡೂ ಸ್ಥಿತಿಗಳಲ್ಲಿ ನಿಮಗೆ ಈ ಸುಳ್ಳು ಗೊಂದಲಗಳಿಂದ ಬಿಡುಗಡೆ ಸಿಗುತ್ತೆ. ನಿಮ್ಮನ್ನ ನೀವು ಅಪೂರ್ಣ ಅಂತ ಅನ್ಕೊಳ್ಳೋದ್ಯಾಕೆ? ನಿಮ್ಮ ಬಗ್ಗೆ ನೀವೇನು ಅನ್ಕೋತಿದ್ದೀರೋ ಅದೆಲ್ಲ ಅರೆಬರೆ. ಇಲ್ಲಿಂದ ಅಲ್ಲಿಂದ ಕೇಳಿರೋದು ಅಷ್ಟೇ. ಕೆಲಸ ಅಂದ್ರೆ ಸುಲಭ ಇರ್ಬೇಕು. ನಮ್ಮನ್ನ ನಾವೀಗ ಪೂರ್ಣ ಅಂತ ಒಪ್ಕೋಬೇಕು. ಮೊದ್ಲು ಅರೆಬರೆ ಅನ್ಕೋತಿದ್ವಿ, ಇನ್ಮೇಲೆ ಪೂರ್ಣ ಅಂತಲೇ ಒಪ್ಕೋತೀವಿ. ಆದ್ರೆ ಸುಲಭವಲ್ಲ. ಯಾಕಂದ್ರೆ ಅರೆಬರೆ ಅನ್ಕೊಂಡ್ರೆ ಮಾತ್ರ ಈ ಅಹಂ ಬದುಕಿರುತ್ತೆ. ಪೂರ್ಣತೆಯಲ್ಲಿ ಈ ಅಹಂ ಅನ್ನೋದು ಸಾಯುತ್ತೆ. ಆದ್ರೆ ಅಪೂರ್ಣ ಅನ್ಕೊಳ್ಳೋದ್ರಲ್ಲಿ ಒಂದು ದೊಡ್ಡ ಸ್ವಾರ್ಥ ಅಡಗಿದೆ. ಸ್ವಾರ್ಥ ಏನೋ ಇದೆ, ಆದ್ರೆ ಅದರ ಜೊತೆಗೆ ಅತೀವ ನೋವು ಕೂಡ ಇದೆ. ಯಾವಾಗ ನೋವು ಏಳುತ್ತೋ ಆಗ ಮನಸ್ಸನ್ನ ಕಂಟ್ರೋಲ್ ಮಾಡೋದು ಹೇಗೆ ಅಂತ ಕೇಳ್ತೀರಿ. ಆ ಅಪೂರ್ಣ ನಾನು ಇರೋದೇ ಅಹಂಕಾರ. ಪೂರ್ಣ ನಾನು ಅನ್ನೋದನ್ನ ಆತ್ಮ ಅಂತ ಕರೀತಾರೆ. ಮಾತನ್ನ ಅರ್ಥ ಮಾಡ್ಕೊಡ್ತಿದ್ದೀರಾ ತಾನೆ? ಎಲ್ಲಿಯವರೆಗೆ ನೀವು ನಾನು ಇಂಥವನು, ನಾನಿಂಥವನು, ನಾನು ಇಂಥವನು ಅಂತ ಹೇಳ್ತಾ ಇರ್ತೀರೋ ಅಲ್ಲಿಯವರೆಗೆ ಮನಸ್ಸು ಅದೇ ರೀತಿ ಸಿದ್ಧವಾಗ್ತಿರುತ್ತೆ. ಆಮೇಲೆ ದೋಷಾರೋಪಣೆ ಮಾಡಬೇಡಿ. ಮುಳ್ಳಿನ ಗಿಡ ಹಚ್ಚಿ ಮಾವಿನ ಹಣ್ಣು ಎಲ್ಲಿಂದ ತಿನ್ನೋಕ್ ಸಾಧ್ಯ? ಈ ಅರಿವಿನೊಂದಿಗೆ ಬದುಕಿ. ಒಳಗಿಂದ ನಾವು ಪೂರ್ತಿ ಪೂರ್ಣವಾಗಿದ್ದೀವಿ. ನಮಗೇನೂ ಅಗತ್ಯವಿಲ್ಲ. ಅಗತ್ಯಗಳೇನಿದ್ದರೂ ಎಲ್ಲ ಹೊರಗಿನವು ಅಷ್ಟೇ. ಅಗತ್ಯಗಳು ಪೂರೈಕೆಯಾದ್ರೂ ಅದು ಬಾಹ್ಯ ವಿಷಯವಷ್ಟೇ ಪೂರ್ಣ. ಅಗತ್ಯಗಳು ಪೂರೈಕೆಯಾಗದಿದ್ರೂ ಬಾಹ್ಯ ವಿಷಯವಷ್ಟೇ ಅಪೂರ್ಣ. ಆದ್ರೆ ಒಳಗೊಳಗೆ ನಾವು ಸದಾ ಪೂರ್ಣ. ಯಾವಾಗ ಪೂರ್ಣತೆಯಲ್ಲಿ ಬದುಕ್ತೀರೋ ಆಗ ಮನಸ್ಸು ಒಂದು ಮಿತಿಗಿಂತ ಹೆಚ್ಚು ಕೆಡೋಲ್ಲ. ಒಂದ್ವೇಳೆ ಕೆಟ್ಟರೂ ಕೂಡ ಅದು ಬರೀ ಮೇಲ್ಮೇಲೆ ಕೆಡುತ್ತೆ ಅಷ್ಟೇ. ಯಾಕಂದ್ರೆ ಒಳ್ಳೆಯದು ಕೆಟ್ಟದ್ದು, ಗುಣ ದೋಷ ಎಲ್ಲವೂ ಹೊರಗೆ ಇರುತ್ತೆ. ಹಾಗಾಗಿ ಮನಸ್ಸು ಹದಗೆಟ್ರೂ ಅದು ಬರೀ ಮೇಲ್ನೋಟಕ್ಕೆ ಮಾತ್ರ. ನಿಮ್ಮನ್ನ ನೋಡಿ ಯಾರಾದ್ರೂ ಕೇಳಬಹುದು, ಇವತ್ತು ನಿಮ್ಮ ಮೂಡ್ ಸರಿಯಿಲ್ವಾ ಅಂತ. ಆಗ ನೀವು ಹೇಳ್ತೀರಿ, ಹೌದು, ಹೊರಗೆ ಸ್ವಲ್ಪ ಸರಿಯಿಲ್ಲ, ಒಳಗಿಂದಂತೂ ಮಸ್ತಾಗಿದೆ. ಯಾವುದೋ ರಸಭರಿತ ಹಣ್ಣಿನಂತೆ. ಅದರ ಸಿಪ್ಪೆಯ ಮೇಲೆ ಧೂಳು ಬಿದ್ದಿರಬಹುದು, ಆದ್ರೆ ಆ ಧೂಳಿನೊಳಗಿರೋ ರಸಕ್ಕೆ ಏನೂ ತೊಂದರೆ ಇಲ್ಲ. ಒಳಗಿಂದ ಆ ಹಣ್ಣು ಮಸ್ತಾಗಿದೆ. ಹೌದು, ಗಾಳಿ ಬೀಸಿದೆ, ಧೂಳು ಬಿದ್ದಿದೆ, ಸಿಪ್ಪೆ ಸ್ವಲ್ಪ ಗಲೀಜಾಗಿದೆ, ಆದ್ರೆ ನಾವು ರಸಭರಿತವಾಗೇ ಇದ್ದೀವಿ. ನಮ್ಮ ಮೇಲೆ ಏನೂ ಪರಿಣಾಮ ಬೀರಲ್ಲ. ಹೀಗೆ ಬದುಕಿ. ಆವತ್ತು ನೀವು ಹೇಳಲ್ಲ ಮನಸ್ಸನ್ನ ಹತೋಟಿಗೆ ತರಬೇಕು ಅಂತ.